ಸರ್ ನಮಸ್ಕಾರ. ನಮಸ್ಕಾರ ಸರ್, ಇಲ್ಲಿ ಕಾಯಿ ಮಾರ್ಕೆಟ್ ಅಲ್ಲಿ ಇವತ್ತು ಕಿಕ್ಕೇರಿ ಸಂತೆಯಲ್ಲಿ ನೋಡಿದೆ ಕಾಯಿ ಮಾರ್ಕೆಟ್ ಜೋರಾಗಿ ನಡೀತಾ ಇದೆ. ಹೆಂಗೆ ಸರ್, ಏನು ಯಾವ ತರ? ಸರ್, ನಮ್ಮೂರು ಚನ್ನರಾಯಪಟ್ಟಣ. ನಾವು ವ್ಯಾಪಾರದ ಉದ್ದೇಶದಿಂದ ಇಲ್ಲಿ ಕಿಕ್ಕೇರಿಗೆ ಬಂದಿದ್ದೀವಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ನಂಜೇಗೌಡ ಅಂತ. ನಾವಿಲ್ಲಿ ಸುಮಾರು ಒಂದು 25 ವರ್ಷದಿಂದ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಇಲ್ಲಿ ರೈತರ ಬಗ್ಗೆ ಆಗಲಿ ಇನ್ನೊಂದಾಗಲಿ ಹೇಳಬೇಕು ಅಂದರೆ ಏನಂತ ಅನುಕೂಲ ಇಲ್ಲ. ಉತ್ತಮವಾದ ಮಾರ್ಕೆಟ್ ಬೆಲೆ ಏನು ಸಿಗ್ತಾ ಇಲ್ಲ. ಇವತ್ತು 20 ರೂಪಾಯಿಂದ 25 ರೂಪಾಯಿ kg ಹೈಯೆಸ್ಟ್ ಬೆಲೆ ಇದೆ ಇವತ್ತು ಈ ಕಿಕ್ಕೇರಿ ಸಂತೆ ಮಾರ್ಕೆಟಲ್ಲಿ. ಇವಾಗ ರೈತರಿಗೆ ಯಾವುದೇ ಥರದ ಅನುಕೂಲ ಇಲ್ಲ. ಮತ್ತು ಏನು ವ್ಯಾಪಾರಸ್ಥರಿಗೂ ಅಂತ ಏನು ಮಧ್ಯವರ್ತಿಗಳಿಗೂ ಏನು ಅಂತ ಸಿಗ್ತಾ ಇಲ್ಲ. ರೈತರಿಗೆ ಒಳ್ಳೆ ಮಾರ್ಕೆಟ್ ಬೆಲೆ ಸಿಕ್ಕಿದ್ರೆ ಒಂದು ಅನುಕೂಲ ಆಯ್ತದೆ. ಹೆಂಗಿದೆ ಸರ್, ಹೆಂಗ್ ನಡೀತದೆ ಮಾರ್ಕೆಟ್? ಈಗ 20 ರೂಪಾಯಿಂದ ಹಿಡಿದು 25 ರೂಪಾಯಿ kg ನಡೀತಾ ಇದೆ. ಕೆಜಿ ರೈತರ ಲಾಭ ಇದೆಯಾ ಸರ್? ಇದರಲ್ಲಿ ಯಾವ ತರ? ಇಲ್ಲ ಸರ್, ರೈತರಿಗೆ ಯಾವುದೇ ತರದ ಲಾಭ ಇಲ್ಲ. ಇವತ್ತು ಎಳ್ನೀರ ಸ್ಪಾಟಿಗೆ ಬಂದು 30 ರೂಪಾಯಿ ಕುಯ್ಕೊ ಹೋಗಿ ಮಾರ್ಕೆಟಲ್ಲಿ 45ರಿಂದ 50 ರೂಪಾಯಿಗೆ ಎಳ್ನೀರು ಮಾರ್ತಾ ಇದ್ದಾರೆ. ಚಿಲ್ಲರೆ ಸೇಲ್ಸ್ ಅಂತ ಅಲ್ಲ, ಏನು ಲಾರಿ ಲೋಡರ್ಸ್ ಏನು ಪೂನಾ ಡೆಲ್ಲಿ ಇಲ್ಲಿ ಹೋಯ್ತಾ ಇದೆ, ಅವರೆಲ್ಲ ಅಲ್ಲಿ APMCಲಿ 45 ರೂಪಾಯಿಗೆ ಎಳ್ನೀರು ಕೊಂಡ್ಕೊತಾ ಇದ್ದಾರೆ. ಇಲ್ಲಿ 30 ರೂಪಾಯಿಗೆ ಎಳ್ನೀರು ಕುಯ್ತಾ ಇದ್ದಾರೆ. ಇವತ್ತು ಈ ಎಳ್ನೀರಿಗೆ ಸಿಗ್ತಾ ಇರೋ ಬೆಲೆ ಇಲ್ಲಿ ತೂಕದ ಲೆಕ್ಕದಲ್ಲೂ ಕಾಯಿಗೆ ಸಿಗ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ? ಎಳ್ನೀರಿಗಿರೋ ಬೆಲೆ ಕಾಯಿ ಕಾಯಿಗೆ ಸಿಗ್ತಾ ಇಲ್ಲ. ಎಳ್ನೀರಿಗಿರೋ ಬೆಲೆ ತೆಂಗಿನಕಾಯಿಗೆ ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ. ಬಟ್ ಅಲ್ಲಿ ನಾ ಇಲ್ಲಿ ನೋಡೋ ಪ್ರಕಾರ ತುಂಬಾ ಇಲ್ಲಿ ಕಾಯಿ ವ್ಯಾಪಾರ ನಡೀತಾ ಇದೆ ನಿಮ್ಮ ಕಾಯಿ ಅನ್ನೋದು. ಅಷ್ಟು ಎಳ್ನೀರು ಸುಮಾರು ಪ್ರತಿದಿನ ಲಿಮಿಟ್ ಮೀರಿ ಎಳ್ನೀರು ಕುಯ್ತಾ ಇದ್ದಾರೆ. ಆದ್ರೂ ಸಹ ತೆಂಗಿನಕಾಯಿ ಬರ್ತಾ ಇದೆ, ಮಾರ್ಕೆಟ್ ಬರ್ತಾ ಇದೆ. ಅಂದ್ರೆ ಈಗ ನೀವು ಕೆಜಿ ಎಷ್ಟು? ಕೆಜಿ ಒಂದು 20 ರೂಪೀಸಿಂದ 25, 20ರಿಂದ 25 ರೂಪಾಯಿ ಆ ಲೆಕ್ಕಾಚಾರ ಓಡ್ತಾ ಇದೆ. ಇದು ರೈತರಿಗೆ ಅಷ್ಟು ಅನುಕೂಲನೇ ಇಲ್ಲ ಬಿಡಿ. ರೈತರಿಗೆ ಏನಂತ ಅನುಕೂಲನೇ ಇಲ್ಲ ಸರ್. ತೆಂಗಿನಕಾಯಿಗೆ ಈಗ ಒಳ್ಳೆ ಬೆಲೆ ಸಿಗಬೇಕು ಅಂದರೆ ಮುಂದಿನ ತಿಂಗಳು ಹೋದರೆ, ಒಂದು ತಿಂಗಳು ಕಳೆದ್ರೆ 38ರಿಂದ 40 ರೂಪಾಯಿ ಆಗೋ ಸಾಧ್ಯತೆ ಇದೆ ಅಂತಾರೆ. ಅವಾಗ ನೋಡಿ, ನೀವು ಎಳ್ನೀರು ಏನು ಕೊಡ್ತಾ ಇದ್ದೀರಾ ಇವತ್ತು, ಎಳ್ನೀರಿಗಿಂತ ತೆಂಗಿನಕಾಯಿಗೆ ಒಳ್ಳೆ ಬೆಲೆ ಬರುತ್ತೆ. ಹೌದು ಸರ್. ಯಾವ ಟೈಮ್ ಸರ್ ನಿಮ್ಮ ಪ್ರಕಾರ? ಯಾವ ಟೈಮಲ್ಲಿ ಒಳ್ಳೆ ಇದು ಮೇ ಅಲ್ವಾ ಸರ್? ಮೇ ಇದು 6ನೇ ತಿಂಗಳು 7ನೇ ತಿಂಗಳಲ್ಲಿ ಡಿಮ್ಯಾಂಡ್ ಆಗುತ್ತೆ. 7ನೇ ತಿಂಗಳಲ್ಲಿ ಡಿಮ್ಯಾಂಡ್ ಆಗುತ್ತೆ. ಮತ್ತೆ ಈಗ 2 ತಿಂಗಳು ಹಿಂದೆ ಅವಾಗಲೂ 40-42 ರೂಪಾಯಿ ಗಂಟ ತೂಕ ಇತ್ತು. ನಮ್ಮ ತೆಂಗಿನಕಾಯಿ ಯಾವುದೇ ಕಾರಣಕ್ಕೂ ಎಳ್ನೀರಿಗೇನು ಬೀಳಲ್ಲ. ಯಾವುದೋ ಆಕಸ್ಮಿಕವಾಗಿ ಒಂದು ತಿಂಗಳಲ್ಲೋ ವಾರದಲ್ಲೋ ಯಾವಾಗಲೋ ಕಡಿಮೆ ರೇಟ್ ಆಗ್ಬೋದು ಹೊರತು ಯಾವಾಗಲೂ ರೇಟ್ ಏನು ಬಿದೋಗಲ್ಲ. ಯಾವಾಗ ಬಿದೋಗಲ್ಲ ಬಟ್ ರೈತರಿಗೆ ಇದು ಅನುಕೂಲನೇ ಮಾರ್ಕೆಟ್. ಬಟ್ ವೇರಿಯೇಷನ್ ಆಗ್ತಾ ಇರ್ತದೆ ಸರ್ ತಿಂಗಳ. ಈಗ ಒಂದು ತಿಂಗಳ ಆಚೆ ಹಿಂದೆ 40 ರೂಪಾಯಿ 42 ರೂಪಾಯಿ ತೂಕ ಇತ್ತು. ಈಗ ಸಡನ್ ಆಗಿ ಸ್ವಲ್ಪ ಡೌನ್ ಆಗಿದೆ. ಮತ್ತೆ ಇನ್ನ ಒಂದು 15 ದಿವಸ ಇಲ್ಲ ಒಂದು 20 ದಿವಸ ಬಿಟ್ಟು ಮತ್ತೆ ಜಂಪ್ ಆಗೋ ಸಾಧ್ಯತೆ ಇದೆ. ಕಾರಣ ಸರ್ ಎಂತಕ್ಕೆ ಡೌನ್ ಆಯ್ತು? ಕಾರಣ ಇದೆಯಾ? ಕಾರಣ ಅಂದ್ರೆ ಇವಾಗ ಹೊರಗಡೆ ರವಾನೆ ಆಯ್ತಾ ಇಲ್ಲ ಜಾಸ್ತಿ. ಪೌಡ್ರಿಗೆಲ್ಲ ಹೊರಗಡೆಯಿಂದ ತೆಂಗಿನಕಾಯಿ ತರಿಸ್ಕೊತಾ ಇದಾರೆ. ಹಂಗಾಗಿ ಇನ್ನೇನಿಲ್ಲ. ನೆಕ್ಸ್ಟ್ ಮತ್ತೆ ಇನ್ನೊಂದು 15 ದಿವಸ 20 ದಿವಸ ಬಿಟ್ರೆ ಮತ್ತೆ 40ರಿಂದ 42 ರೂಪಾಯಿ ತೂಕ ಆಗೋ ಸಾಧ್ಯತೆ ಇದೆ. ಬೇಕಾದ್ರೆ ಎಲ್ಲಿಂದನಾರು ತರ್ಬೋದು. ರಾಮನಗರ ಆಗಿರ್ಬೋದು, ಇಲ್ಲ ಲಾಂಗು ಚನ್ನಪಟ್ಟಣ ಆಗಿರ್ಬೋದು. ಅಷ್ಟು ಲಾಂಗ್ ಇಂದ ಇಲ್ಲಿ ಬಂದ್ರೂ ಈ ಕಿಕ್ಕೇರಿ ಸಂತೆಯಲ್ಲಿ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಸರ್. ಈಗ ಬೇರೆ ರೈತರು ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಅವ್ರ ಕಾಯಿಗಳನ್ನ ನೀವು ತಗೊಳ್ತೀರಾ? ತಗೋತೀವಿ. APMCಗೆ ತಂದ್ರೆ ನಮ್ದೇ ಆದ ಬೆಲೆ ಕೊಟ್ಟರೆ ಖಂಡಿತ ತಗೋತೀವಿ. ಸರಿ ಸರ್. ಈಗ ಅವ್ರ ರೈತರಿಗೂ ಅನುಕೂಲ ಆಗ್ಲಿ. ರೈತರಿಗೆ ಅನುಕೂಲ. ನಿಮ್ಮ ಫೋನ್ ನಂಬರ್ನ ಈ ವಿಡಿಯೋ ಮೂಲಕವಾಗಿ ನಿಮ್ಮ ಫೋನ್ ನಂಬರ್ನ ತಿಳಿಸ್ಕೊಡಿ. 8971007172. ನಿಮ್ಮ ಹೆಸರು? ನನ್ನ ಹೆಸರು ನಂಜೇಗೌಡ ಅಂತ. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಕಿಕ್ಕೇರಿ ಮಾರ್ಕೆಟ್ ಒಳಗೆ ಕಾಯಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಜೋರಾಗಿ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್, ಯಾವ ಥರ ಅಂತ? ದಿನೇಶ್ ಅಂತ ನಮ್ಮ ಹೆಸರು. ನಾವು 40 ವರ್ಷದಿಂದ ತೆಂಗಿನಕಾಯಿ ವ್ಯಾಪಾರಕ್ಕೆ ಬರ್ತೀವಿ. ಅವತ್ತು ಮಾರ್ಕೆಟು ಒಂದು 5-6 ರೂಪಾಯಿ kg ಇತ್ತು. ಇವತ್ತು ಒಂದು 35ರಿಂದ 40 ರೂಪಾಯಿಗೆ ಬಂದಿದೆ.
ತೆಂಗಿನಕಾಯಿ ವ್ಯಾಪಾರ ಇಲ್ಲ ಅಂದರೆ ರೈತರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಥರದ್ದು ದುಡ್ಡು ಸಿಗಲ್ಲ. ತೆಂಗಿನಕಾಯಿ ಬಿಟ್ಟರೆ ಇನ್ಯಾವುದ್ರಲ್ಲೂ ದುಡ್ಡು ರೈತರಿಗೆ ಸಿಗ್ತಾ ಇಲ್ಲ. ಯಾವ ಥರ ಹೇಳ್ತೀರಾ ಸರ್ ನೀವು? ಯಾವ ಥರ ಹೇಳ್ತೀರಾ ಹಿಂಗೆ? ಯಾವ ಥರ ಅಂತಂದರೆ ಸರ್ ಇದು ವಾಣಿಜ್ಯ ಬೆಳೆ, ತೆಂಗಿನಕಾಯಿ ವಾಣಿಜ್ಯ ಬೆಳೆ ಆದ್ರಿಂದ ತೆಂಗಿನಕಾಯಿಗೆ ಸ್ವಲ್ಪ ಬೇಡಿಕೆ ಇದೆ. ಹೊರ ರಾಜ್ಯಕ್ಕೂ ಬೇಡಿಕೆ ಇದೆ, ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲೂ ಭಾರಿ ಬೆಲೆ ಇದೆ. ಆದ್ರಿಂದ ಎಲ್ಲ ಅಲ್ಲಿಗೆ ಹೋಗ್ತಾ ಇದೆ ಸರ್. ಸರ್ ಎಲ್ಲರೂ ಕಳಿಸ್ತೀರಂಗ ನಿಮ್ಮ ತೆಂಗಿನಕಾಯಿ? ಸರ್ ತೆಂಗಿನಕಾಯಿ ಬಾಂಬೆ, ಪೂನಾ, ಕಲ್ಕತ್ತಾ, ನೇಪಾಳು, ಗುಜರಾತು, ಬಿಹಾರು, ಈ ಕಡೆ ಆಂಧ್ರ, ಹೈದರಾಬಾದು, ಗುಂಟೂರು ಹಿಂಗೆಲ್ಲ ಹೋಗುತ್ತೆ ಸರ್. ಮಡ್ರಾಸು, ಚೆನ್ನೈ ಈಗ ಈ ಕಡೆ ಎಲ್ಲ ರವಾನೆ ಆಗುತ್ತೆ ಸರ್. ಅಂದರೆ ವಾರಕ್ಕೆ ಒಂದ್ಸಲ ಕಳಿಸ್ತೀರಾ ಸರ್? ಇಲ್ಲ ಒಟ್ಟಿಗೆ ದಿನನಿತ್ಯ ಹೋಗುತ್ತೆ. ದಿನನಿತ್ಯ ಹೋಗುತ್ತೆ. ಹೆಂಗೆ ಸರ್ ರೈತರಿಗೆ ಯಾವ ರೀತಿ ಅನುಕೂಲ ಸರ್ ಈಗ ಈ ತೆಂಗಿನಕಾಯಿ ಕೊಡೋದ್ರಿಂದ ಮಾರ್ಕೆಟ್ಗೆ? ಸರ್ ತೆಂಗಿನಕಾಯಿ ಕೊಡೋದ್ರಿಂದ ಇನ್ನು ಬೇರೆ ಇದರಲ್ಲಿ ದುಡ್ಡು ಸಿಗಲ್ಲ ಸರ್. ತೆಂಗಿನಕಾಯಿ ಒಂದ್ಬಿಟ್ರೆ ರೈತರಿಗೆ ಇನ್ಯಾವುದ್ರಲ್ಲೂ ಅನುಕೂಲ ಇಲ್ಲ ಸರ್. ಸರ್ ಕೆಲವರು ಹೇಳ್ತಾರೆ ಈಗ ಎಳ್ನೀರಲ್ಲಿ ಒಳ್ಳೆ ಬಿಸ್ನೆಸ್ ಅಂತಾರಲ್ಲ, ಅದೇ ಎಳ್ನೀರು ತಾತ್ಕಾಲಿಕವಾಗಿ ದುಡ್ಡು ಸಿಗುತ್ತೆ. ಮರಗಳು ಸ್ವಲ್ಪ ದಿವಸ ಆದ್ಮೇಲೆ ಫಲವತ್ತತೆ ಕಮ್ಮಿ ಆಗುತ್ತೆ ಎಳ್ನೀರಲ್ಲಿ. ಓಕೆ, ಅದರಿಂದ ತೆಂಗಿನಕಾಯಿ ಬೆಸ್ಟ್ ಅಂತೀರಾ ನಿಮ್ಮ ಪ್ರಕಾರ? ತೆಂಗಿನಕಾಯಿ ಪ್ರಕಾರ ರೈಟ್ ಬಂದ್ರೆ ತೆಂಗಿನಕಾಯಿ ಪ್ರಕಾರ ಇನ್ನೊಂದು ವಿಚಾರ, ಈಗ ಮದ್ದೂರು ಮಾರ್ಕೆಟು, ಈಗ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಮದ್ದೂರು ಮಾರ್ಕೆಟ್, ಎಳ್ಳೀರು ಮಾರ್ಕೆಟು ಟಾಪ್ ಅನ್ನಿತ್ತು. ಸೊ ಇವಾಗ ಒಂದು 10 ವರ್ಷದ ಹಿಂದೆ ಈ ಮಾರ್ಕೆಟ್ ಇದ್ದಾಗ ಮಾತೆತ್ತಿರೋ ಮದ್ದೂರು ಅನ್ನೋರು. ಈಗ ಆಲ್ಮೋಸ್ಟ್ ನಮ್ಮ ಕೇರ್ಪೇಟೆಯಿಂದ ಚಂದ್ರಾಪುರದಿಂದನೂ ಮದ್ದೂರಿಗೆ ಎಳ್ಳೀರು ಹೊಡೆದಿದ್ದಾರೆ. ಈಗ ಅಲ್ಲಿ ಒಂದು 10 ವರ್ಷ 15 ವರ್ಷ ಅಲ್ಲಿ ವ್ಯಾಪಾರ ಮಾಡಿ ಅಲ್ಲಿ ಮರಗಳು ನೋಡಕ್ ಆಗ್ತಾ ಇಲ್ಲ, ಅಲ್ಲಿ ಕಾಯೇ ಇಲ್ಲ, ಒಳ್ಳೆ ಕಟ್ತಾ ಇಲ್ಲ ಮರದಲ್ಲಿ. ಈಗ ಎಳ್ಳೀರು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಎಳ್ಳೀರಲ್ಲಿ ಬೆನಿಫಿಟ್ ಇದೆ ಅಂದ್ಬಿಟ್ಟು ರೈತರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಳ್ಳೀರು ಎಲ್ಲ ಕೊಡ್ತಾ ಇದಾರೆ. ಈಗ ಎಳ್ಳೀರು ಮಾಡ್ತಾ ಇದಾರೆ. ಇನ್ನೊಂದು 5 ವರ್ಷ ನಡೀಬೋದು, ಇನ್ನೊಂದು 10 ವರ್ಷ ನಡೀಬೋದು. ಸೇಮ್ ಮದ್ದೂರು ಈಗ ವಾಶ್ ಔಟ್ ಆಗ್ಬಿಟ್ಟಿದೆ. ಮದ್ದೂರು ಮಾರ್ಕೆಟ್ ಇದಿಲ್ಲ, ಟ್ರೆಂಡ್ ಇಲ್ಲ ಎಳ್ಳೀರಿಗೆ. ಈಗ ನಮ್ ಕೇರ್ಪೇಟೆ ಯಾವತ್ತಿದ್ರು ತೆಂಗಿನಕಾಯಿನೇ ಉತ್ತಮವಾದ ಬೆಳೆ. ಆಮೇಲೆ ಲೈಫ್ ಇದೆ ಕಾಯಲ್ಲಿ ಸರ್, 100 ವರ್ಷ ಬಾಳ್ಬೋದು. ಈಗ ಎಳ್ಳೀರ್ದು ಏನಂತಂದ್ರೆ ಒಂದು 10 ವರ್ಷದಲ್ಲಿ ಮರ ಇದಾಗುತ್ತೆ ಅಷ್ಟೇ. ಜನಗಳೇನೋ ಇವತ್ತಿನ ಅರ್ಜೆಂಟ್ಗೆ ಏನಾಗುತ್ತೆ ಆ ಟ್ರೆಂಡ್ ಹುಡುಕೊಂಡು ಹೋಗ್ತಾ ಇದಾರೆ ಅಷ್ಟೇ. ಫ್ಯೂಚರ್ ಲೈಫ್ ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ಫ್ಯೂಚರ್ ಅಲ್ಲಿ ಎಳ್ನೀರಲ್ಲಿ ಯಾವುದೇ ತರದ ಲೈಫ್ ಇಲ್ಲ. ಸರ್ ನಿಮ್ಮ ಹೆಸರು ಹಂಗೆ? ಸತೀಶ್ ಅನ್ಬಿಡಿ ಸರ್. ಸತೀಶ್, ನೀವು ಯಾವ ಸರ್? ಸರ್ ನಾವು ಇಲ್ಲೇ ಪಕ್ಕ ಹಳ್ಳಿ ಅಣೆಚಕ್ನಳ್ಳಿ ಅಂದ್ಬಿಟ್ಟು. ಅಣೆಚಕ್ನಳ್ಳಿ. ನೀವು ಕಾಯಿ ವ್ಯಾಪಾರ ಮಾಡಿ ಎಷ್ಟು ವರ್ಷದಿಂದ ಮಾಡ್ತೀವಿ ಸರ್? ಸರ್ ನಮ್ಮ ತಾತನ ಕಾಲದಿಂದಲೂ ವ್ಯಾಪಾರ ನನಗೆ ಈಗ 40 ವರ್ಷ, ನಾವು 10-15 ವರ್ಷದಿಂದ ಮಾಡ್ತಾ ಇದ್ದೀವಿ. ಹಂಗೆ ನಿಮ್ಮ ದೂರವಾಣಿ ಸಂಪರ್ಕ ಹೇಳ್ತೀರಾ? ನಂಬರ್ ಹೇಳಿ ಸರ್. ಮೊಬೈಲ್ ನಂಬರ್ 9964 ಆಯ್ತಾ, 378810. ಸತೀಶ್ ಅಂತಲ್ಲ ನಿಮ್ಮ? ಓಕೆ ಸರ್. ಈಗ ಬೇರೆ ಯಾರು ಈಗ ಬೇರೆ ನಮ್ಮ ವೀಕ್ಷಕರು ಯಾರು ನಿಮ್ಮ ತೆಂಗಿನಕಾಯಿ ವ್ಯಾಪಾರ ಅವ್ರ ತೆಂಗಿನಕಾಯಿಗಳಿದ್ರೆ ನಿಮ್ಗೆ ಕಳಿಸಿದ್ರೆ ನೀವು ತಗೊಳ್ತೀರಾ ಸರ್? ನೀವು ಪರ್ಚೇಸ್ ಮಾಡ್ತೀರಾ? ಫೋನ್ ಮುಖಾಂತರ ಈಗ ನಂಬರ್ ಹೇಳಿದೀವಿ, ಫೋನ್ ಮಾಡಿದ್ರೆ ಈ ರೈಟ್ ಅಂತ ಹೇಳ್ಬಿಟ್ಟು ನಾವು ಪಕ್ಕ ತಗೋತೀವಿ ಸರ್. ಓಕೆ, 365 ದಿವಸದಲ್ಲಿ ಯಾವುದೇ ದಿವಸ ಫೋನ್ ಮಾಡಿದ್ರು ನಾವು ತಗೊಳಕ್ ರೆಡಿ ಇದೀವಿ ಅವತ್ತಿನ ಮಾರ್ಕೆಟ್ ಬೆಲೆಗೆ. ಹೌದು ಸರ್. ನಿಮ್ಮ ಪ್ರಕಾರ ಈ ಮಾರ್ಕೆಟ್ ಯಾವಾಗ ಸರ್ ರೈಸ್ ಆಗೋದು ನಿಮ್ಮ ಪ್ರಕಾರ? ಏನಿಲ್ಲ ಸರ್, ಈಗ ಆಷಾಢ ಕಳಿತಿದ್ದಂಗೆ ಲೆಕ್ಕಾಚಾರಕ್ಕೆ ಒಂದು 45 ರೀಚ್ ಆಗ್ಬೋದು ಅನ್ನೋದೊಂದು ಇದಿದೆ ಸರ್. ಓಕೆ. ಸರ್ ನಮಸ್ಕಾರ. ಸರ್ ಈ ಕಿಕ್ಕೇರಿ ಕಡೆ ನೀವು ಕೂಡ ಕಾಯಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಸರ್ ಯಾವ ರೀತಿ ಏನು ಸರ್ ಇದು ನಿಮ್ಮ ಪ್ರಕಾರ ಏನು ಸರ್, ಯಾವ ಥರ ಇದೆ ಸರ್ ಇದು? ಸರ್ ನಮ್ಮದು ಚನ್ನರಾಯಪಟ್ಟಣ. ನಾವು ಬಂದು ಇಲ್ಲಿ ತೆಂಗಿನಕಾಯಿ ಖರೀದಿ ಮಾಡ್ತೀವಿ. ಮಾರ್ಕೆಟ್ ಕಿಕ್ಕೇರಿ ಮಾರ್ಕೆಟು, ಕೇರ್ಪೇಟೆ ಮಾರ್ಕೆಟು, ಚನ್ನರಾಯಪಟ್ಟಣ ಮಾರ್ಕೆಟ್ ಇಲ್ಲೆಲ್ಲ ಖರೀದಿ ಮಾಡಿ ಹೊರಗಡೆ ಸಪ್ಲೈ ಮಾಡ್ತೀವಿ. ಆಲ್ ಓವರ್ ಇಂಡಿಯಾ ಹೋಗುತ್ತೆ. ಇಲ್ಲಿಂದ ಚೆನ್ನೈ ಹೋಗುತ್ತೆ, ಹೈದರಾಬಾದ್ ಹೋಗುತ್ತೆ, ಡೆಲ್ಲಿ, UP, ಬಿಹಾರ್ ಆ ಕಡೆ ಎಲ್ಲ ಹೊರಗಡೆ ಕಳಿಸ್ಕೊಡ್ತೀವಿ. ಮತ್ತು ಇಲ್ಲಿಂದಲೇ ತಿಪ್ಟೂರಿಗೆ ಜಾಸ್ತಿ ಕಾಯಿ ಸೀಸನಲ್ಲೆಲ್ಲ ಸಪ್ಲೈ ಮಾಡಿಕೊಡ್ತೀವಿ. ಇಲ್ಲಿ ಏನಪ್ಪ ಅಂದರೆ ಇವಾಗ ಇದು ಅನ್ಸೀಸನ್ ಟೈಮ್. ಇವಾಗ ರೇಟ್ ಕಡಿಮೆ ಇದೆ. ಇವತ್ತಿನ ರೇಟ್ ಎಲ್ಲ 26-27 ರೂಪಾಯಿ ಇದೆ. ಕಪ್ಕಾಯಿ ಬಂದು 28 ರೂಪಾಯಿ ಇದೆ. ಈ ತಿಂಗಳು ಅನ್ಸೀಸನ್ ಇರುತ್ತೆ. ಈ ತಿಂಗಳಲ್ಲಿ ಖರೀದಿದಾರರು ಸ್ವಲ್ಪ ಕಡಿಮೆ ಇರ್ತಾರೆ. ನೆಕ್ಸ್ಟ್ ಜೂನ್ ಜುಲೈಗೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೀಸನ್ ಸ್ಟಾರ್ಟ್ ಆದಾಗ ಖರೀದಿದಾರರು ತುಂಬ ಬರ್ತಾರೆ. ಪ್ರತಿನಿತ್ಯ ಒಂದೊಂದು ಮಾರ್ಕೆಟ್ ಇದೆ ಸರ್ ಇಲ್ಲಿ. ಇವತ್ತು ಕಿಕ್ಕೇರಿ ಮಾರ್ಕೆಟು, ನಾಳೆ ಚನ್ನರಾಯಪಟ್ಟಣ ಮಾರ್ಕೆಟು, ಭಾನುವಾರ ಬಂದು ಅಕ್ನಳ್ಳಿ ಕೂಡು ಅಂತ ಅಲ್ಲಿ ಚನ್ನರಾಯಪಟ್ಟಣ ಪಕ್ಕ, ಸೋಮವಾರ ಕೇರ್ಪೇಟೆ ಮಾರ್ಕೆಟು. ಪ್ರತಿ ದಿನನೂ ಒಂದೊಂದು ಮಾರ್ಕೆಟ್ ಇದೆ. ಹಂಗಾಗಿ ಇಲ್ಲಿಗೆ ಕಾಯಿನ ಖರೀದಿ ಮಾಡಿ ನಾವೆಲ್ಲ ಹೊರಗಡೆ ಸಪ್ಲೈ ಮಾಡ್ಕೊಡ್ತೀವಿ. ಸರ್ ರೈತರಿಗೆ ಯಾವ ರೀತಿ ಅನುಕೂಲ ಸರ್ ನಿಮ್ಮ ಪ್ರಕಾರ ಈ ಕಾಯಿ ವ್ಯಾಪಾರದಿಂದ? ಸರ್ ರೈತರಿಗೆ ಯಾವ ರೀತಿ ಅನುಕೂಲ ಅಂದರೆ, ರೈತರು ಅಲ್ಲಿ ಮನೆ ಹತ್ರ ಕೊಡೋದಕ್ಕಿಂತ, ಸಿಪ್ಪಕಾಯಿ ಕೊಡೋದಕ್ಕಿಂತ ಮಾರ್ಕೆಟಿಗೆ ಬಂದರೆ ಅವ್ರು ನೇರವಾಗಿ ನಮ್ಮನ್ನ ಹೊರಗಡೆ ರವಾನಿದಾರರಿಗೆ ಕಾಯಿ ಮಾರ್ಕೆಟಲ್ಲಿ ಕೊಡ್ಬೋದು, ಸಪ್ಲೈ ಮಾಡ್ಬೋದು. ಅಲ್ಲಿ ಮನೆ ಹತ್ರ ಮಾಡಿದ್ರೆ ಬ್ರೋಕರ್ಗಳಿಗೆ ಕೊಡಬೇಕಾಗತ್ತೆ, ರೇಟ್ ಕಡಿಮೆ ಕೊಡ್ತಾರೆ. ಇಲ್ಲಿಗೆ ತಂದರೆ ಮಾರ್ಕೆಟ್ ನಿಜವಾದ ಬೆಲೆ ಅವ್ರಿಗೆ ಸಿಗುತ್ತೆ.
ಸರ್ ಈಗ ನೀವು ಹೇಳ್ತೀರಾ ಈಗ ರೇಟ್ ಕಮ್ಮಿ ಇದೆ ಅಂತ, ಯಾವ ಸೀಸನ್ ಕೊಟ್ಟರೆ ಸರ್ ರೇಟ್ ಅವ್ರಿಗೆ ರೈತರಿಗೆ ಒಂದು ಅನುಕೂಲ ಅಂದರೆ ಅವ್ರಿಗೆ ಯಾವ ರೀತಿ ಲಾಭದಾಯಕವಾಗಿರುತ್ತೆ? ಸರ್ ಅಂದರೆ ಈಗ ಜೂನ್ ಜುಲೈ ಕಳಿಬೇಕು ಸರ್. ಜುಲೈಯಿಂದ ಕಾಯಿ ಕಂಡೀಷನ್ ಬರುತ್ತೆ, ಹೊರಗಡೆ ಸಪ್ಲೈಯರ್ಸ್ ತಗೊಳ್ಳೋರು ಖರೀದಿ ಮಾಡೋರು ತುಂಬ ಜನ ಬರ್ತಾರೆ. ಆವಾಗ ಜುಲೈ ಮೇಲೆ ತುಂಬ ಚೆನ್ನಾಗಿರುತ್ತೆ ಸರ್ ಮಾರ್ಕೆಟ್. ನೀವು ಕಾಯಿನ ಏನೋ ವಿಂಗಡಣೆ ಮಾಡ್ಕೊತೀರಾ ಸರ್? ಈಗ ಸೈಜ್ ಮೇಲೆ ಏನಾದ್ರು ವಿಂಗಡಣೆ ಮಾಡ್ತಾ ಅಥವಾ ಕೆಜಿ ಲೆಕ್ಕ ತಗೋತೀರಾ? ಸೈಜ್ ಮೇಲೂ ವಿಂಗಡಣೆ ಮಾಡ್ತೀವಿ, ಕಪ್ಪುಕಾಯಿ ಮತ್ತು ಬಿಳಿಗಾಯಿ ಅಂತ ವಿಂಗಡಣೆ ಮಾಡ್ತೀವಿ. ಬಿಳಿಗಾಯಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ, ಕಪ್ಪುಕಾಯಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ₹1-2 ಡಿಫ್ರೆನ್ಸ್ ಇರುತ್ತೆ. ಹಾಂ ಸರ್, ನಿಮ್ಮ ಪ್ರಕಾರ ಎಲ್ಲಿ ಗಂಟೆ ಹೋಗ್ಬೋದು ಸರ್ ಈಗ ಜೂನ್ ಜುಲೈಯಲ್ಲಿ? ಎಲ್ಲಿ ನಿಮ್ಮ ಅಂದಾಜು? ಈ ವರ್ಷ ಕಾಯಿ ತುಂಬ ಕಡಿಮೆ ಆಗ್ಬೋದು. ಎಳ್ನೀರು ಎಲ್ಲ ಕಡೆ ತುಂಬ ಹೊರಗಡೆ ತುಂಬ ಸಪ್ಲೈ ಆಗಿದೆ. ಎಳ್ನೀರು ಸಪ್ಲೈ ಜಾಸ್ತಿ ಆಗಿರೋದ್ರಿಂದ ಕಾಯಿ ಮಾರ್ಕೆಟಿಗೆ ಕಡಿಮೆ ಬರುತ್ತೆ. ಈ ಸಲ ಸೀಸನ್ಗೆ ₹30 ₹40 ಚಾನ್ಸಸ್ ಇದೆ. ₹40 ಕ್ರಾಸ್ ಆಗ್ಬೋದು ಅಂತ. ಸರ್ ಇತ್ತೀಚೆಗೆ ನಾನು ನೋಡ್ದಂಗೆ ಈಗ ಮಂಡ್ಯ ಡಿಸ್ಟಿಕ್ ಇರ್ಬೋದು, ಹಾಸನ ಡಿಸ್ಟಿಕ್ ಇರ್ಬೋದು, ಎಲ್ಲ ಕಡೆ ಬರೀ ಎಳ್ನೀರು ಅಂತಾರೆ. ಅದಕ್ಕೂ ಇದಕ್ಕೂ ಏನು ಸರ್ ಡಿಫ್ರೆನ್ಸ್? ಸರ್ ಎಳ್ನೀರು ಅಂದರೆ ಈಗ ಏನಾಯ್ತು ಅಂದರೆ ಮುಂಚೆ ಎಳ್ನೀರು ಅಷ್ಟು ಹೋಗ್ತಿರಲ್ಲ. ಕೊರೋನಾ ಬಂದು ಕೋವಿಡ್ ಆದಮೇಲೆ ಎಳ್ನೀರು ಮಾರ್ಕೆಟ್ ಜಾಸ್ತಿ ಆಯಿತು. ಮುಂಚೆಲ್ಲ ಎಲ್ಲರೂ ಪ್ರತಿಯೊಬ್ಬರೂ ಕಾಯಿ ಕೊಬ್ಬರಿಗೆ ಇದಾಗಿದ್ರು. ಕೋವಿಡ್ ಬಂದು ಹೋದ್ಮೇಲೆ ಎಲ್ಲ ಎಳ್ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಒಂದು ಏನಪ್ಪ ಅಂದರೆ ತೆಂಗಿನಕಾಯಿ ರೇಟು ಫುಲ್ ಕಡಿಮೆ ಆಗ್ಬಿಟ್ಟಿದೆ. ಹಂಗಾಗಿ ಮತ್ತೆ ಅದ್ರ ಜೊತೆಗೆ ಎಳ್ನೀರು ಕುಯ್ಯೋದ್ರಿಂದ ತೆಂಗಿನ ಮರಕ್ಕೂ ಎಫೆಕ್ಟ್ ಆಗ್ತಿದೆ. ತೆಂಗಿನ ಮರ ಲೈಫು ಕಡಿಮೆ ಆಗುತ್ತೆ. ಈಗೆಲ್ಲ ಮುಂಚೆ 100 ವರ್ಷ ಆದರೂ ತೆಂಗಿನ ಮರ ಇರ್ತಿತ್ತು, ಇವಾಗ ಎಳ್ನೀರು ಕೂತು ಗೊನೆನೇ ಕುಯ್ತಾರೆ. ಹಂಗಾಗಿ ತೆಂಗಿನ ಮರಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಜನ್ರೇಷನ್ಗೆ ಮಕ್ಕಳಿಗೆ ಸಿಗಲ್ಲ, ತೆಂಗಿನಕಾಯಿ ಮರಗಳು ಜಾಸ್ತಿ ಇರಲ್ಲ. ಅದರಿಂದ ರೈತರಿಗೆ ಕಾಯಿ ವ್ಯಾಪಾರ ಮಾಡೋದ್ರಿಂದ ತೆಂಗಿನಕಾಯಿ ಅವ್ರ ಮರಗಳು ಉಳಿಯುತ್ತೆ ಹಾಗೂ ಒಂದು ರೈತರಿಗೂ ಬೆನಿಫಿಟ್ ಆಗಿರುತ್ತೆ ಅಂತ ಹೇಳ್ತೀರಾ? ಓಕೆ. ಹಂಗೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಈಗ ರೈತರು ಏನಾದ್ರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಅವ್ರ ಕಾಯಿ ಏನಾದ್ರು ನಿಮಗೆ ನೀವು ಅವ್ರ ಕಾಯಿ ಏನಾದ್ರು ಸೇಲ್ ಮಾಡ್ಬೇಕಂದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ ನೀವು? ಹೌದೌದು, ಖಂಡಿತ. ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಸರ್. ನನ್ನ ಹೆಸರು ಸುನಿಲ್ ಅಂತ. ಇಲ್ಲಿ ಚನ್ನರಾಯಪಟ್ಟಣ ನಮ್ಮೂರು. ಇಲ್ಲಿ ಕಿಕ್ಕೇರಿ ಕೇರ್ಪೇಟೆ ಎಲ್ಲೇ ಇದ್ರೂ ತಗೊತೀವಿ. ನನ್ನ ಫೋನ್ ನಂಬರು 9964221221. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಕೊಡ್ತೀರಾ? ನಮಸ್ಕಾರ. ಹೇಳೋಣ ಸರ್, ಇವತ್ತು ಕಿಕ್ಕೇರಿ ಮಾರ್ಕೆಟಲ್ಲಿ ತುಂಬಾ ಭರ್ಜರಿಯಾಗಿ ಕಾಯಿ ವ್ಯಾಪಾರ ನಡೀತಾ ಇದೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಏನು ಅಂತ? ಕಿಕ್ಕೇರಿ ಅಂತ, ನನ್ನ ಹೆಸರು ಮಾದೇವ ಅಂತ. ಇದು ಕ್ಯಾಲ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ. ಇಲ್ಲಿ ಏನು ಮಾರ್ಕೆಟ್ ಅಂದರೆ ಎಳ್ನೀರು ಕೊಯ್ಯೋದ್ರಿಂದ ಭಾಳ ತೊಂದರೆ ಆಯ್ತಿದೆ. ಕಾಯಿ ರೇಟು 30-35 ರೂಪಾಯಿ ಇರೋ ಕಾಯಿ ಈಗಾಗಲೇ ₹25, ₹26, ₹28 ಕಾಯಿ ಬಂದೈತೆ. ಭಾಳ ಜನಕ್ಕೆ ತೊಂದರೆ ಆಯ್ತಿದೆ ಸರ್. ಈಗ ತೊಂದರೆಯಿಂದ ಯಾವ್ದು ರೀತಿ ಸರ್? ಜನಕ್ಕೆ ಯಾವ ರೀತಿ ತೊಂದರೆ ಸರ್? ಕಾಯಿ ತೊಂದರೆ ಐತೆ ಸರ್. ಈಗ ಎಳ್ನೀರು ಕುಯ್ಸ್ತವ್ರ, ಮರಗಳಲ್ಲೆಲ್ಲ ಬೋಳ್ಬೋಳ ಕಾಣ್ತವೆ. ಇಲ್ಲಿ ನೋಡಿ ಮರಗಳ ಯಾವ್ದೆಲ್ಲ ನೋಡಿ, ಎಲ್ಲ ಒಳ್ಳೆ ಕಾಯಿ ಬರ್ತಾ ಇಲ್ಲ ಈಗ ಸಂತೆಗೆ. ನೋಡಿ ಎಲ್ಲ ನೋಡಿ ಸರ್, ಇದೆಲ್ಲ ₹26 ಮಾರ್ಕೆಟ್ ಕಾಯಿ ಕೇಳ್ತವ್ರೆ. ಮುಂಚೆ ಕಾಯಿ ಚೆನ್ನಾಗಿದ್ದಾಗ ಜಾಸ್ತಿ ಬರ್ತಾರೆ, ಯಾರು ಅಷ್ಟೇ. ಮುಂಚೆ ಕಾಯಿ ಚೆನ್ನಾಗಿದ್ದು ಕರೆಯೋದು ಜಾಸ್ತಿ ಬರೋದು, ಫ್ಯಾಕ್ಟ್ರಿ ಅವ್ರು ಬರ್ತಾಯಿಲ್ಲ. ನೋಡಿ ಈ ಕಾಯಿ ಐತಲ್ಲ, ನೋಡಿ ₹22 ಕಾಯಿ ಕೇಳ್ತವ್ರೆ. ಈಗ ₹22, ಅದು ₹10 ಕಾಯಿ ಕೇಳ್ತಾರೆ. ನೋಡಿ ಎಳ್ಸ್ಕಾಯಿ ಆ ಥರ ಆಗಿದೆ. ಏನು ರೈತರಿಗೆ ಮೋಸ ಆಯ್ತಿರೋದೇ, ಒಳ್ಳೆ ಕಾಯಿ ಬರ್ತಾಯಿಲ್ಲ. ಎಳ್ನೀರು ಕುಯ್ದು ಎಲ್ಲ ಮೋಸ ಆಯ್ತಾ ಇದೆ ಸರ್. ಈಗ ರೈತರಿಗೆ ಈ ಥರ ಮೋಸ ಆಗಿದ್ರೆ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಅನುಕೂಲ ಆಗೋದು ನೆಕ್ಸ್ಟ್ ಅಂದ್ರೆ ಯಾವ ಥರ ಹೇಳೋದನ್ನ, ಈಗ ರೈತರುಗಳಿಗೆ ₹35 ಕಾಯಿ ಆದ್ರೂ ಮಾರಲೇಬೇಕು, ₹20 ಕೆಜಿ ಆದ್ರೂ ಮಾರಲೇಬೇಕು. ಆ ಥರ ಫಿಕ್ಸ್ ಮಾಡೋಕ್ಕಾಗಲ್ಲ ರೈತರಿಗೆ. ಇಷ್ಟೇ ವ್ಯಾಪಾರ ಅಂದರೆ ಒಬ್ಬರು 100 ಜನ ವ್ಯಾಪಾರಕ್ಕೆ ಬರ್ತಾರೆ. ಫಿಕ್ಸ್ ಮಾಡೋಕ್ಕಾಗಲ್ಲ ಇದು. ಅವ್ರಿಗೆ ಅಂಗಡಿಗೆ ಹಾಕ್ಬೇಕಾ ₹2 ಜಾಸ್ತಿ ಕೊಡ್ತಾ ಹೋಗ್ತಾರೆ, ಇಲ್ಲ ಫ್ಯಾಕ್ಟ್ರಿಗೆ ಹಾಕ್ಬೇಕಾ ₹1 ಕಮ್ಮಿ ತಗೋತಾರೆ. ಇವಲ್ಲಿ ಏನೋ ಸೀಸನ್ ಇದೆ ಸರ್, ಇಂಥ ಸೀಸನಲ್ಲಿ ಇಂಥ ರೇಟ್ ಜಾಸ್ತಿ ಅದರ ಈಗ ಕೊರೋನಾ ಬಂದಾಗಲಿಂದ ಸೀಸನೇ ಇಲ್ಲ ಇದು. ಹೇಳ್ಬೇಕು, ಹಳ್ಳಿಲಿ ತುಂಬ್ತಾರೆ, ಮಾರ್ಕೆಟಲ್ಲಿ ತುಂಬ್ತಾರೆ. ಈ ಸೀಸನ್ ಅನ್ನೋದೇ ಇಲ್ಲ. ಕಾಯಿ ವ್ಯಾಪಾರದಲ್ಲಿ ನೋಡೋಣ, ಪೌಡ್ರು ಒಳ್ಳೆ ರೇಟ್ ಇದ್ರೆ ಒಳ್ಳೆ ಕಾಯಿ ಬಂದರೆ ಮಾರ್ಕೆಟ್ಗೆ ಫ್ಯಾಕ್ಟ್ರಿಯವರೆಲ್ಲ ಬರ್ತಾರೆ. ಕಾಯಿ ಒಳ್ಳೆ ಕಾಯಿ ಬರೋದು ಅಂದರೆ ಮಾರ್ಕೆಟ್ ಅವರೇ ಬರ್ತಾರೆ. ಈಗ ಎಲ್ಲ ಜನ ಏನು ಮಾಡ್ತಾರೆ ಅಂದರೆ ಕಾಯಿ ರೇಟ್ ಕಮ್ಮಿ ಅಂತ ಎಲ್ಲ ಎಳ್ನೀರು ಕುಯ್ಸ್ಕೊಡ್ತಾರೆ. ಎಳ್ನೀರು ಕುಯ್ಸ್ಬಾರ್ದು, ಅಷ್ಟೊಂದು ಎಳ್ನೀರು ಕುಯ್ಸಿ ಎಲ್ಲ ಇದಾಗಿದೆ. ₹35 ಎಳ್ನೀರು ಕುಯ್ತಾರೆ, ₹40 ಹೇಳ್ತಾರೆ. ಅದಕ್ಕೆ ಎಲ್ಲ ಜನ ಎಲ್ಲ ಏನು ಮಾಡ್ತಾರೆ, ರೈತರು ಎಳ್ನೀರು ಕುಯ್ಸ್ಕೊಡ್ತಾರೆ ಸರ್. ಈಗ ಅವ್ರ ಲಾಭ ನೋಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಸರ್. ಅದರಿಂದ ತೊಂದರೆ ಏನು ಸರ್? ಅದರಿಂದ ರೈತರಿಗೆ ಏನು ತೊಂದರೆ ಆಗುತ್ತೆ? ರೈತರಿಗೆ ತೊಂದರೆ ಅಂದ್ರೇನ, ಈ ಲಾಭ ನೋಡೋಕೆ ಹೋಗೋದಲ್ಲಣ್ಣ. ಅವ್ರು ಅರ್ಜೆಂಟ್ ಇರೋರು ಎಳ್ನೀರು ಕುಯ್ಸ್ಕೊಡ್ತಾರೆ, ಇಲ್ಲ ತೋಟನೇ ಕೊಟ್ಬಿಡ್ತಾರೆ ಗುತ್ತಿಗೆಗೆ. ಮರ 3000 ಕೊಟ್ಬಿಡ್ತಾರೆ. ಮರನೇ ವಹಿಸ್ಕೊಡ್ತಾರೆ. ಮರ 3000 ವರ್ಷಕ್ಕೆ ಆ ಥರ ಮಾಡ್ಬಿಡ್ತಾರೆ. ಕಾಯಿಗೆ ಒಳ್ಳೆ ಕಾಯಿ ಬಂದೈತೆ, ಕರಿ ಕಾಯಿ ಬಂತು ಅಂದ್ರೆ ಫ್ಯಾಕ್ಟ್ರಿ ಅವರು ಎಲ್ಲ ಬರ್ತಾರೆ. ತೆಂಗು ಮರ ಎಲ್ಲ ಹೋಗ್ಬಿಡ್ತವೆ. ಇನ್ನು ಎಳ್ನೀರು ಕುಯ್ಸ್ಬಿಟ್ರೆ ಅದೇನು ಲಾಸ್ ಆಗುತ್ತೆ ರೈತರಿಗೆ? ಏನಾದ್ರು ಈಗ ಎಣ್ಣೆ ತೋಟ ಹಾಕೋದ್ರಿಂದ ಹಾಗೆ ಆಯ್ತದೆ. ಕಮ್ಮಿ ಬತ್ತಾದೆ. ಶಿಲಾ ಬತ್ತಾ ಇರೋದ್ರಿಂದ ಫ್ಯಾಕ್ಟ್ರಿ ಇದ್ದಾಗಿರೋದು. ಶಿಲಾ ಗಟ್ಟಿ ಬಂದಿದ್ರೆ ಫ್ಯಾಕ್ಟ್ರಿ ನಡೆಯೋದು ₹40 ಗಂಟೆ ರೇಂಜ್ ಆಗೋದು. ಯಾವಾಗ ಎಳ್ನೀರು ಕುಯ್ಸಿ ಶಿಲಾ ಬತ್ತ ಕಾಯಿ, ಅವಾಗ್ಲೇ ಕಾಯಿ ಕಮ್ಮಿ ಆಯ್ತು ರೈತ.
ಹಂಗ ರೈತರಿಗೆ ವರ್ತನೆ ಅಂತಿರೋದು ಎಳ್ನೀರು. ಮಂದ ಬರಲ್ಲ ಕಾಯಿ. ಮಂದ ಬರಲ್ಲ, ಶಿಲಾ ಬರೋ ದೇಶದಿಂದ ಆ ಥರ ಆಯ್ತಲ್ಲ. ಯಾವ ತರ ಬರುತ್ತೆ ಗೊತ್ತಾ ಇದು? ಅದೊಂದು ಸೀಸನ್, ಬೇಸಿಗೆ ಸೀಸನ್ ಅಲ್ಲಿ ಮಾತ್ರ ಎಳ್ನೀರು ರೈತರು ಡಿಮ್ಯಾಂಡ್ ಆಗುತ್ತೆ. ಆ ಟೈಮಲ್ಲಿ ಇರೋ ಎಳ್ನೀರೆಲ್ಲಾನು ಕುಯ್ಸ್ಬಿಡ್ತಾರೆ. ಯಾರು ಕುರ್ಬೇಗಿಂದ ಹಿಡಿದು ಎಲ್ಲಾನು ಒಂದ್ ಕಡೆಯಿಂದ ಕುಯ್ಸಾಕ್ಬಿಡ್ತಾರೆ. ಮರ ಪೂರ್ತಿ ಬೋಳ ಆಗ್ಬಿಡುತ್ತೆ. ಓಳಾದ್ರೂ ಸರ್ ಅದು ಬಿಡೋದೇ ಕಮ್ಮಿ, ಶಿಲಾ ಅದು ಗಟ್ಟಿ ಬರಲ್ಲ. ಇದು ಮತ್ತೆ ಎಳ್ನೀರು ಕುರಿ ಬರಲ್ಲ ಅಷ್ಟೇ. ಕುರಿ ಬಂದಿದ್ರೆ ಬೇಕು, ಪಕ್ಕ ಆಗೋದು. 2 ತಿಂಗಳು ಎಳ್ನೀರು ಬರ್ಬೇಕು ಅಂದ್ರೆ 2 ತಿಂಗಳು ಬೇಕು. ಕಾಯಿ ಬರ್ಬೇಕು ಅಂದ್ರೆ 4-5 ತಿಂಗಳು ಬೇಕಾಗುತ್ತೆ. ಒಂದ್ಸಲ ಎಳ್ನೀರು ಕುಯ್ದ್ಮೇಲೆ ಕಾಯಿ ಮತ್ತೆ ಕಾಯಿ ಕೆಡುತ್ತೆ. ಕಾಯಿಕೆ ಮತ್ತೆ ಕೆಡಿತೀನಿ ಅಂದ್ರೆ ಸರ್ ಎಳ್ನೀರು ಕೂದ್ಮೇಲೆ ಮುಗೀತು ಸರ್ ಮರ. ಎಳ್ನೀರು ಕೂದ್ಮೇಲೆ ಅದೇನೇ ಆದ್ರೂ ಬೆಂಡೇನೆ, ಅದು ಫುಲ್ ಬೆಂಡ್ ಬರ್ತದೆ. ಈಗೆಲ್ಲ ನಾವೆಲ್ಲ ಹಳ್ಳಿಲು ತುಂಬಿಸ್ತೀವಿ. ಹಳ್ಳಿಲಿ ತುಂಬಿಸಿದ್ರು ಅರ್ಧಕ್ಕೆ ಅರ್ಧ ನಾವೆಲ್ಲ ಪೂರ್ತಿ ತುಂಬ್ಕೊಂಬಂದ್ರಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಅರ್ಧಕ್ಕೆ ಅರ್ಧ ಬಿಡ್ತಾರೆ. ಗಟ್ಟಿಯಾಗಿ ಕಾಯಿ ಎತ್ಕತ್ತಾರೆ, ಟೊಳ್ಳ ಬುಟ್ಟೆ ಬಿಡ್ತಾರೆ. ನಮ್ಗೆ ಇದ್ರಲ್ಲೂ ನಮಗೂ ವ್ಯಾಪಾರಸ್ಥರಿಗೆ ನಮಗೂ ಹೊಡ್ತಾನೆ ಬೀಳ್ತದೆ. ವ್ಯಾಪಾರನೇ ಮಾಡಕ್ ಆಯ್ತಲ್ಲ ಯಾವುದೇ ಇದು ಮಾಡಿದ್ರು. ಸರ್ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಈ ರೈತರು ಕಾಯಿ ವ್ಯಾಪಾರ ಬೆಸ್ಟ್ ಅಂತ ನೀವ್ ಹೇಳ್ತೀರಾ ಅಲ್ವಾ? ನಿಮ್ ಪ್ರಕಾರ ಅದೇ ಬೆಸ್ಟ್? ಕಾಯಿ ಬೆಸ್ಟ್. ಎಳ್ಳೀರು ತಾತ್ಕಾಲಿಕಕ್ಕೆ ನಾವು ತಾತ್ಕಾಲಿಕ ಕಳ್ಕೋಬೇಕು ಅಂದ್ರೆ ಎಳ್ಳೀರು. ಪೂರ ಜೂನ್ ದಿವಸ 100 ವರ್ಷ ಬದುಕಬೇಕು ಅಂದ್ರೆ ಕಾಯಿ ಮರಗಳು. ಸರಿ ಸರ್, ನೀವು ಫೋನ್ ನಂಬರ್ ಕೊಡಿ ಸರ್. ಈಗ ರೈತರು ಯಾರು ಮುಂದೆ ಫ್ಯೂಚರ್ ರೈತರು ಅವ್ರ ಕಾಯಿನ ಏನಾದ್ರು ವ್ಯಾಪಾರ ಮಾಡಬೇಕು ಅಂದ್ರೆ ನೀವು ಅವ್ರ ಕಾಯಿನ ನೀವು ತಗೊಳ್ತೀರಲ್ಲ, ನೀವು ನಾವು ತಗೊಂಡು ವ್ಯಾಪಾರ ಮಾಡೋದು. ಸರಿ ಸರ್, ಆಯ್ತು. ನಿಮ್ಮ ಫೋನ್ ನಂಬರ್ ಕೊಡಿ, ನಿಮ್ಮ ಹೆಸರು ಹೇಳಿ. ಹೇಳಿ. ಮಾದೇವ ಅಂತ 9964581199. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕೊಡ್ತೀರಾ?